ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯ 103ನೆಯ ಕೀರ್ತನೆ 5ನೆಯ ವಾಕ್ಯ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ನಮ್ಮ ದೇವರು ನಮ್ಮನ್ನು ಶ್ರೇಷ್ಠ ವರಗಳಿಂದ, ತುಂಬಾ ಸಾಧಾರಣವಾದಂಥ ವರದಿಂದ ಅಲ್ಲ, ದೇವರ ವಾಕ್ಯ ಹೇಳ್ತದೆ ಶ್ರೇಷ್ಠವಾಗಿರುವಂತಹ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ. ನಿಮ್ಮ ಆಸೆ ಈ ದಿನದಲ್ಲಿ ಏನಾದರೂ ಆಗಿರಬಹುದು, ಅದು ಈವರೆಗೂ ಅದು ನೆರವೇರದೆ ಇರಬಹುದು, ಆದರೆ ದೇವರ ವಾಕ್ಯ ಹೇಳ್ತದೆ ಅದನ್ನು ನೆರವೇರಿಸುತ್ತಾನೆ ಎಂಬುದಾಗಿ, ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ನೀವು ನಿಶಕ್ತರಾಗಿರಬಹುದು, ಇರುವಂಥ ಕಷ್ಟಗಳಾಗಿರ್ಬೋದು, ನಿಮ್ಮ ಜೀವಿತದಲ್ಲಿ ಬಂದಿರುವಂಥ ಹೋರಾಟಗಳಿಂದ ನೀವು ನಿಶಕ್ತಿಯಿಂದ ಕೂಡಿರಬಹುದು, ನಿಮ್ಮ ಜೀವಿತದ ಯೌವನ ಕಾಲವನ್ನು ನೀವು ಕಳೆದುಕೊಂಡಿರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ಎಂಬುದಾಗಿ. ದೇವರ ವಾಗ್ದಾನಗಳನ್ನು ನಾವು ನಂಬಿ ಸ್ವೀಕರಿಸುವುದಾದರೆ ನಮ್ಮ ಜೀವಿತದಲ್ಲಿ ಈ ವಾಗ್ದಾನವನ್ನು ನಾವು ನೆರವೇರುವುದನ್ನು ಕಾಣುತ್ತೇವೆ. ಪ್ರಾರ್ಥನೆ ಮಾಡೋಣ. ಕರ್ತನೆ, ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡುತ್ತೆ ಎಂಬುದಾಗಿ ನೀನು ಹೇಳಿರುವಂಥ ವಾಕ್ಯದ ಪ್ರಕಾರವಾಗಿಯೇ ಕರ್ತನೆ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕರ್ತನೆ ಅವರ ಆಸೆಯನ್ನು ಪೂರ್ತಿಗೊಳಿಸು ಯೇಸಪ್ಪ. ಅವರಿಗೆ ಕರ್ತನೆ ಪುನಃ ಕರ್ತನೆ ಅವರಿಗೆ ಅವರ ದೇಹದಲ್ಲಿ ಇದ್ದಂಥ ಬಲವನ್ನು, ಶಕ್ತಿಯನ್ನು ಕರ್ತನೆ ಒದಗಿಸಿಕೊಡು. ಹದ್ದಿಗೆ ಬರುವ ರೀತಿಯಲ್ಲಿ ಕರ್ತನೆ ಯೌವನವನ್ನು ಬರಮಾಡು ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಪ್ರತಿಯೊಬ್ಬೊಬ್ಬರನ್ನು ನೀವೇ ಆಶೀರ್ವದಿಸಬೇಕಾಗಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇನ್.